ಕುಂಭಮೇಳದಲ್ಲಿ ಮಿಂಚಿದ್ದ ನೀಲಿ ಕಂಗಳ ಸುಂದರಿ ಮೋನಾಲಿಸಾ ಕಥೆ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಾನೆ ಇಲ್ಲ. ಉತ್ತರ ಪ್ರದೇಶದಲ್ಲಿ ಮಿಂಚಿ ಕೇರಳದಲ್ಲಿ ಮುಸ್ಲಿಂ ಯುವಕನನ್ನ ಮದುವೆಯಾಗಿದ್ದ ಮೋನಾಲಿಸಾ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇದೀಗ ಮೋಹಕ ಕಂಗಳ ಹುಡುಗಿಯ ಪತಿ ಜೈಲು ಸೇರುವ ಆತಂಕದಲ್ಲಿ ಇದ್ದಾನೆ. ಈ ಕುರಿತ ಕಂಪ್ಲೀಟ್ ವರದಿ ಇದೆ ನೋಡಿ. ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರಾಟ ಮಾಡ್ತಾ ತನ್ನ ಮೋಹಕ ಕಂಗಳಿಂದ ಜಗತ್ತಿನಾದ್ಯಂತ ವೈರಲ್ ಆಗಿದ್ದ ಬುಡಕಟ್ಟು ಸಮುದಾಯದ ಯುವತಿ ಮೋನಾಲಿಸಾ ಈಗ ಮತ್ತೆ ಸುದ್ದಿಯಲ್ಲಿ ಇದ್ದಾಳೆ. ವೈರಲ್ ಬಳಿಕ ಹಲವಾರು ಶೋಗಳು, ಸಿನಿಮಾಗಳು, ಜಾಹೀರಾತುಗಳಲ್ಲಿ ಮಿಂಚಿದ್ದ ಮೋನಾಲಿಸಾ ದಿಢೀರಂತ ಕೇರಳದಲ್ಲಿ ಮದುವೆಯಾಗಿ ಭಾರಿ ಚರ್ಚೆಗೆ ಈಡಾಗಿದ್ರು. ಕೇರಳಂನಲ್ಲಿ ಮಾರ್ಚ್ 11, 2025ರಂದು ಮೋನಾಲಿಸಾ ಫರ್ಮಾನ್ ಖಾನ್ ಎಂಬ ಮುಸ್ಲಿಂ ಯುವಕನನ್ನ ಪ್ರೀತಿಸಿ ದೇಗುಲದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ರು. ಆದ್ರೆ ಇದೀಗ ಮೋನಾಲಿಸಾ ವಿವಾಹ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಒಂದು ತಿಂಗಳ ಹಿಂದೆ ಮೋನಾಲಿಸಾ ಮನೆಯವರ ವಿರೋಧದ ನಡುವೆಯೂ ತನ್ನ ಪ್ರಿಯಕರ ಫರ್ಮಾನ್ ಖಾನ್ ನನ್ನ ಮದುವೆಯಾಗಿದ್ರು. ಮದುವೆಯ ನಂತರ ವಿವಾದಗಳು ಭಾರಿ ಪ್ರಮಾಣದಲ್ಲಿ ಸೃಷ್ಟಿಯಾಗಿತ್ತು. ಮೊದಲಿನಿಂದಲೂ ಮದುವೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದ ಮೋನಾಲಿಸಾ ಕುಟುಂಬ ಆಕೆ ಇನ್ನೂ ಅಪ್ರಾಪ್ತೆ, ಮೋನಾಲಿಸಾಗೆ ಇನ್ನೂ ಮದುವೆ ಆಯಸ್ಸು ಆಗಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ದೂರು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ದೂರು ದಾಖಲು ಮಾಡಿಕೊಂಡಿದ್ದ ಎನ್ಸಿಎಸ್ಟಿ ಅಧ್ಯಕ್ಷೆ ಅಂತರಾ ಸಿಂಗ್ ಆರ್ಯ ತನಿಖಾ ತಂಡ ರಚನೆ ಮಾಡಿದ್ರು. ಈಗ ತನಿಖಾ ತಂಡ 3 ದಿನಗಳಲ್ಲಿ ಆಯೋಗಕ್ಕೆ ತನ್ನ ವರದಿ ಸಲ್ಲಿಕೆ ಮಾಡಿದೆ. ವರದಿಯಲ್ಲಿ ಮೋನಾಲಿಸಾ ಅಪ್ರಾಪ್ತೆ ಅಂತ ತಿಳಿದು ಬಂದಿದೆ. ಮಧ್ಯಪ್ರದೇಶದ ಮಹೇಶ್ವರದಲ್ಲಿ ಇರುವ ಸರ್ಕಾರಿ ಆಸ್ಪತ್ರೆ ದಾಖಲೆಗಳ ಪ್ರಕಾರ ಮೋನಾಲಿಸಾ ಡಿಸೆಂಬರ್ 30, 2009ರಲ್ಲಿ ಜನಿಸಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಅದರಂತೆ ಮಾರ್ಚ್ 11, 2026ರಂದು ಮದುವೆಯಾಗಿರುವ ಮೋನಾಲಿಸಾಗೆ ಈಗ 16 ವರ್ಷ 2 ತಿಂಗಳು ಅಂತ ತಿಳಿದು ಬಂದಿದೆ. ಕೇರಳಂನಲ್ಲಿ ಮದುವೆ ನೋಂದಣಿಗಾಗಿ ಸಲ್ಲಿಕೆ ಮಾಡಲಾದ ದಾಖಲೆಗಳಲ್ಲಿ ಮೋನಾಲಿಸಾಳ ಜನ್ಮ ದಿನಾಂಕ ಜನವರಿ 1, 2008 ಅಂತ ನಮೂದಿಸಲಾಗಿದೆ. ಮೋನಾಲಿಸಾ ಮದುವೆಗೆ ಬಳಕೆ ಮಾಡಲಾದ ಜನನ ಪ್ರಮಾಣ ಪತ್ರ ನಕಲಿ ಅಂತ ಗೊತ್ತಾಗಿದೆ. ಮೋನಾಲಿಸಾ ಅಪ್ರಾಪ್ತಿ ಅಂತ ಬಹಿರಂಗವಾದ ಬಳಿಕ ಈಕೆಯನ್ನ ಮದುವೆಯಾಗಿರುವ ಫರ್ಮಾನ್ ಖಾನ್ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಮಹೇಶ್ವರ ಪೊಲೀಸ್ ಠಾಣೆಯಲ್ಲಿ ಫರ್ಮಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫರ್ಮಾನ್ ಖಾನ್ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಫರ್ಮಾನ್ ಜೈಲಿಗೆ ಹೋಗುವ ಸಾಧ್ಯತೆ ಇದೆ. ಅದೇನೇ ಹೇಳಿ, ಮೋಹಕ ಕಣ್ಣುಗಳ ಬೆಡಗಿ ಮದುವೆಯಾಗಿದ್ದ ಫರ್ಮಾನ್ ಖಾನ್ ಈಗ ಜೈಲು ಸೇರುವಂತಾಗಿದ್ದು ಮಾತ್ರ ವಿಧಿಯಾಟವೇ ಸರಿ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.